ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BGRS ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕಾಶಿ ಹಲ್ವಾ ಹೆಂಗೆ ಮಾಡೋದು ಅಂತ ತೋರ್ಸೋಕ್ಕೆ ಬಂದಿದ್ದೀನಿ. ಇದು ಬೂದುಗುಂಬಳಕಾಯಿ. ನಾನು ಇವಾಗ 3 kg ಬೂದುಗುಂಬಳಕಾಯಿ ತೊಗೊಂಡು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ತುರ್ಕೊಂಬಿಟ್ಟು ಅದು ಈ ಥರ ಬಸಿ ಹಾಕ್ಕೋಬೇಕು. ಈ ತೂತು ಬಟ್ಲಲ್ಲಿ ಬಸಿ ಹಾಕ್ಕೊಂಡ್ರೆ ನೋಡಿ ಬೂದುಗುಂಬಳಕಾಯಿ ರಸ ಬರುತ್ತೆ. ಆ ರಸನ ನಾವು ತೆಗೆದಿಟ್ಕೊಂಡು ಯಾತಕ್ಕಾದ್ರೂ ಉಪಯೋಗಿಸ್ಕೊಬೋದು. ಬೂದುಗುಂಬಳಕಾಯಿ ರಸನ ನಾವು ಇದನ್ನು ಹಸಿದನ್ನೇ ಬೆಳಗಾಗೆದ್ದು ಬರೀ ಹೊಟ್ಟೆಗೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಸ್ಥೂಲಕಾಯ ಇರೋರಿಗೆ ತೂಕ ಕಮ್ಮಿ ಆಗುತ್ತೆ. ಒಟ್ಟು 45 ದಿನ ಈ ಥರ ಬೂದುಗುಂಬಳಕಾಯಿ ರಸನ ಕುಡಿದ್ರೆ ಒಳ್ಳೆಯದು. ಇದು ಇವಾಗ ಆ ರಸನ ನಾವು ಎತ್ತಿಟ್ಕೊಂಡು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಬೇಯಿಸ್ಬಿಟ್ಟು ಇದಕ್ಕೆ ತುಪ್ಪ ಒಂದು 4-5 ಸ್ಪೂನ್ ಸಾಕು. ಮತ್ತು ಮಿಲ್ಕ್ ಮೇಡ ಅಥವಾ ಕೋವಾ ಹಾಕ್ಕೊಂಡು ಕಾಶಿ ಹಲ್ವಾ ಮಾಡೋದು. ಇದನ್ನು ಇವಾಗ ಕುಕ್ಕರಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕೋದು ಬೇಡ, ಹಾಗೇ ಮಾಮೂಲಿ 3 ವಿಷಲು ಕೂಗಿಸ್ಕೊತಾ ಇದ್ದೀನಿ. ಇದು ಬೆಂದ ಮೇಲೆ ಇವಾಗ ನೋಡಿ ಈ ಥರ ನೀರು ಇರುತ್ತೆ, ಅದನ್ನು ಬಸಿ ಹಾಕೋಬೇಕು. ಬೆಂದ ಮೇಲೂ ಬೂದುಗುಂಬಳಕಾಯಿ ಬೇಯಿಸ್ಕೊಂಡ್ಮೇಲೂ ಇನ್ನೊಂದ್ಸರಿ ಬಸಿ ಹಾಕೋಬೇಕಾಗತ್ತೆ. ನೋಡಿ ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ನಾನು ಹುರ್ಕೊತೀನಿ. ಅದಾದಮೇಲೆ ಮಿಲ್ಕ್ ಮೇಡ್ ಹಾಕ್ಕೊಂಡು ಬೇಯಿಸಿರೋ ಬೂದುಗುಂಬಳಕಾಯಿ ಹಾಕ್ಕೊಂಡು ಎಲ್ಲನೂ 1/4 ಗಂಟೆ ಮಿಕ್ಸ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊತೀನಿ. ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ತುಪ್ಪದಲ್ಲಿ ಅದನ್ನು ಕರ್ಕೋಬೇಕು. ಈಗ ಕುಂಬಳಕಾಯಿನ ಬಾಣಲೆಗೆ ಹಾಕೊತಾ ಇದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಒಂದು 3-4 ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು. ನೋಡಿ ಮಿಲ್ಕ್ ಮೇಡ್ ಓಪನ್ ಮಾಡಿಕೊಂಡು ಡಬ್ಬನ ಹಾಕ್ತಾಯಿದ್ದೀನಿ. ನೀವು ಮಿಲ್ಕ್ ಮೇಡ್ ಇಲ್ಲಾಂದರೆ ಕೋವಾನೂ ಹಾಕ್ಕೋಬೋದು. ಮಿಲ್ಕ್ ಮೇಡ್ ಆದರೆ ಸ್ವಲ್ಪ ಶುಗರ್ ಕಂಟೆಂಟ್ಸ್ ಇರುತ್ತೆ, ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ಕೋಬೋದು. ಈಗ ಚೆನ್ನಾಗೆ ಅದನ್ನು ಹುರ್ಕೊಳ್ಬೇಕು. ನೀರಿನ ಅಂಶ ಎಲ್ಲ ಹೋದ್ಮೇಲೆ ಮಿಲ್ಕ್ ಮೇಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಈಗ ಸ್ವಲ್ಪ ಇದೊಂದು ಚೂರು ಇದಾದಮೇಲೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊತೀನಿ. ನೋಡಿ ಇದು 3 kg ಬೂದುಗುಂಬಳಕಾಯಿ ತುರ್ಕೊಂಡು ಬೇಯಿಸ್ಕೊಂಡಿರೋದಕ್ಕೆ ನಾನು 300 ಗ್ರಾಮ್ಸ್ ಮಿಲ್ಕ್ ಮೇಡು ಹಾಕಿದ್ದೀನಿ. ಸಕ್ಕರೆ ಸ್ವಲ್ಪ ಹಾಕ್ಕೊತೀನಿ, ನಿಮ್ಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಇದೇ ಸಾಕಾಗತ್ತೆ. ಒಂದು 3 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು 5 ನಿಮಿಷ ಹುರ್ಕೊಂಡ್ಮೇಲೆ ಇದಾದಮೇಲೆ ನಾವು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡ್ರೆ ಕಾಶಿ ಹಲ್ವಾ ರೆಡಿ ಆಗುತ್ತೆ. ನೋಡಿ ಕಾಶಿ ಹಲ್ವಾ ರೆಡಿ ಆಯಿತು. ಸುಲಭವಾಗಿ ಮನೆಯಲ್ಲೇ 1 ಅವರಲ್ಲಿ ನಾವು ಇದನ್ನು ಸುಲಭವಾಗಿ ತಯಾರಿಸ್ಕೋಬೋದು. ಬಿಸಿ ಬಿಸಿಯಾದ ಕಾಶಿ ಹಲ್ವಾ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.